ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ನಾಮಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾಮಪದ ಎಂದರೆ ವಸ್ತು, ವ್ಯಕ್ತಿ, ಪ್ರಾಣಿ ಅಥವಾ ಸ್ಥಳಗಳ ಹೆಸರನ್ನು ತಿಳಿಸುವ ಪದಗಳು. ಎಂದರೆ ಒಬ್ಬ ವ್ಯಕ್ತಿಯಾಗಲಿ, ಒಂದು ಪ್ರಾಣಿಯಾಗಲಿ ಅಥವಾ ಒಂದು ಸ್ಥಳದ ಹೆಸರನ್ನು ಗುರುತಿಸಲು ನಾವು ಇಟ್ಟುಕೊಂಡಿರುವಂತಹ ಪದಗಳು. ನಾಮಪದದ ಮೂಲ ಪ್ರಕೃತಿಗೆ ಪ್ರತ್ಯಯಗಳು ಸೇರಿ ನಾಮಪದಗಳಾಗಿ ಬದಲಾಗುತ್ತವೆ. ಈಗ ನಾಮಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾಮಪದಗಳೆಂದರೆ ವಸ್ತು, ವ್ಯಕ್ತಿ, ಪ್ರಾಣಿ ಅಥವಾ ಸ್ಥಳಗಳ ಹೆಸರನ್ನು ತಿಳಿಸುವ ಪದಗಳನ್ನು ನಾಮಪದ ಎಂದು ಕರೆಯುತ್ತಾರೆ. ಒಟ್ಟಿನಲ್ಲಿ ಒಂದು ವಸ್ತು, ಒಬ್ಬ ವ್ಯಕ್ತಿ ಅಥವಾ ಪ್ರಾಣಿ, ಸ್ಥಳಗಳನ್ನು ಗುರುತಿಸಲು ಇಟ್ಟುಕೊಂಡಿರುವ ಹೆಸರುಗಳು. ನಾಮಪದದ ಮೂಲ ಪ್ರಕೃತಿಗೆ ಪ್ರತ್ಯಯಗಳು ಸೇರಿ ನಾಮಪದಗಳಾಗಿ ಬದಲಾಗುತ್ತವೆ. ವಿಭಕ್ತಿ ಪ್ರತ್ಯಯಗಳು. ಪ್ರಕೃತಿಗಳಿಗೆ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅನುಪಾದನ, ಸಂಬಂಧ ಹಾಗೂ ಅಧಿಕಾರಣಾರ್ಥಗಳಲ್ಲಿ ಸೇರುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳೆಂದು ಹೆಸರು. 7 ವಿಭಕ್ತಿ ಪ್ರತ್ಯಯಗಳಿದ್ದು ಅವುಗಳ ಪ್ರತ್ಯಯಗಳು ಈ ಕೆಳಗಿನಂತಿವೆ. ಪ್ರಥಮ ವಿಭಕ್ತಿ ವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಇಗೆ, ಕೆ, ಅಕ್ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಪ್ರಥಮ ವಿಭಕ್ತಿಯ ಊ ಪ್ರತ್ಯಯವು ನಾಮಪದಕ್ಕೆ ಸೇರಿದಾಗ ರಾಮನು. ಇಲ್ಲಿ ಯಾರು ಕೆಲಸವನ್ನು ಮಾಡುತ್ತಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಕರ್ತೃವನ್ನು ಸೂಚಿಸುವ ಪದವಾಗುತ್ತದೆ. ದ್ವಿತೀಯ ವಿಭಕ್ತಿ ಅನ್ನು ಪ್ರತ್ಯಯ ಸೇರಿದಾಗ ಹಣವನ್ನು ಎಂಬುದು ನಮಗೆ ಕಾಣುತ್ತದೆ. ಅಂದರೆ ಇಲ್ಲಿ ಯಾವುದನ್ನು ಎಂಬ ಕೆಲಸವನ್ನು ಸೂಚಿಸುತ್ತದೆ. ತೃತೀಯ ವಿಭಕ್ತಿ ಇಂದ, ಕೈಯಿಂದ, ಅಂದರೆ ಯಾವುದರಿಂದ ಕೆಲಸ ಆಯಿತೆಂಬುದನ್ನು ಸೂಚಿಸುತ್ತದೆ. ಚತುರ್ಥಿ ವಿಭಕ್ತಿ ಗೆ, ಇಗೆ, ಕೆ ಅಥವಾ ಅಕ್ಕೆ ಪ್ರತ್ಯಯಗಳು ನಾಮಪದಕ್ಕೆ ಸೇರಿ ಗೆಳೆಯನಿಗೆ ಎಂಬ ಪದ ಸಿಗುತ್ತದೆ. ಅಂದರೆ ಇಲ್ಲಿ ಕೂಡುವಿಕೆ, ಸಂಪ್ರದಾನ ಅಂದರೆ ಕೊಡುವಿಕೆಯನ್ನು ಸೂಚಿಸುತ್ತದೆ. ಅಂದರೆ ಯಾರಿಗೆ ಕೊಡಲ್ಪಟ್ಟಿತು ಎಂಬ ವಿಚಾರವು ನಮಗೆ ಇಲ್ಲಿ ತಿಳಿಯುತ್ತದೆ. ಪಂಚಮಿ ವಿಭಕ್ತಿ ದೆಸೆಯಿಂದ ಪ್ರತ್ಯಯವು ನಾಮಪದಕ್ಕೆ ಸೇರಿ ಚೀಲದಿಂದ, ಅಂದರೆ ಯಾವ ಕಾರಣದಿಂದ ಇಲ್ಲಿ ಕಾರ್ಯ ನಡೆಯಲ್ಪಟ್ಟಿತು, ಅಂದರೆ ಆಪಾದನ, ಅಗಲುವಿಕೆ ಎಂಬುದನ್ನು ಸೂಚಿಸುತ್ತದೆ. ಷಷ್ಠಿ ಅ, ಮನೆಯ, ಅಂದರೆ ಇಲ್ಲಿ ಸಂಬಂಧವನ್ನು ಸೂಚಿಸುತ್ತದೆ. ಸಪ್ತಮಿ ಅಲ್ಲಿ, ರಸ್ತೆಯಲ್ಲಿ, ಅಧಿಕರಣ, ಅಂದರೆ ಎಲ್ಲಿ ಎಂಬ ಪ್ರಶ್ನೆಗೆ ನಾವು ಇದರಿಂದ ಉತ್ತರವನ್ನು ಪಡೆದುಕೊಳ್ಳಬಹುದು. ನಾಮಪದದ ಬಗೆಗಳು. ನಾಮಪದಗಳಲ್ಲಿ ಮೊದಲನೆಯದು ವಸ್ತುವಾಚಕ. ವ್ಯಕ್ತಿ, ವಸ್ತುಗಳ ಹೆಸರನ್ನು ಹೇಳುವ ನಾಮಪದಗಳು ವಸ್ತುವಾಚಕ ಎನಿಸುವವು. ಇದರಲ್ಲಿ 3 ರೂಪಗಳು. ಮೊದಲನೆಯದು ರೂಢನಾಮ, ಅಂದರೆ ರೂಢಿಯಿಂದ ಬಂದಂತಹ ಸಾಮಾನ್ಯ ವಾಚಕಗಳನ್ನು ರೂಢನಾಮಗಳೆಂದು ಕರೆಯುತ್ತಾರೆ. ಉದಾಹರಣೆಗೆ ಅರಸ, ನಾಯಿ, ಮರ, ನದಿ, ಹೆಂಗಸು ಮುಂತಾದವು. ಎರಡನೆಯದು ಅಂಕಿತನಾಮ. ಗುರುತಿಸಲು ವ್ಯವಹಾರದ ಅನುಕೂಲಕ್ಕಾಗಿ ಇಟ್ಟುಕೊಂಡಂತಹ ಹೆಸರುಗಳನ್ನು ಅಂಕಿತನಾಮ ಎನ್ನುತ್ತಾರೆ. ಉದಾಹರಣೆಗೆ ಅಶೋಕ, ಶ್ರೀಗಂಧ, ಗಂಗಾ, ಭಾರತ ಇತ್ಯಾದಿ. ಅನ್ವರ್ಥನಾಮಗಳು ಅರ್ಥಕ್ಕೆ ಅನುಗುಣವಾಗಿ, ವಸ್ತುವಿನ ಲಕ್ಷಣಕ್ಕೆ ಅನುಗುಣವಾಗಿ ಬಂದ ವಾಚಕಗಳನ್ನು ಅನ್ವರ್ಥನಾಮ ಎನ್ನುತ್ತಾರೆ. ಉದಾಹರಣೆಗೆ ಕುರುಡ, ಕುಂಟ, ಪಂಡಿತ, ಸಂಸಾರಿ ಇತ್ಯಾದಿ. ಇಲ್ಲಿ ಕಣ್ಣು ಕಾಣದ ವ್ಯಕ್ತಿಯನ್ನು ಕುರುಡ ಎನ್ನುತ್ತಾರೆ. ಆತನಿಗೆ ಬೇರೆ ಹೆಸರು ಗುರುತಿಸಲು ಇರಬಹುದು, ಆದರೆ
ಕಣ್ಣು ಕಾಣದ ಎಲ್ಲ ವ್ಯಕ್ತಿಗಳನ್ನು ನಾವು ಒಟ್ಟಿನಲ್ಲಿ ಕುರುಡ ಎಂದು ಕರೆಯುತ್ತೇವೆ. ಆದ್ದರಿಂದ ಇದು ಅರ್ಥಕ್ಕೆ ಅನುಗುಣವಾಗಿ ಬಂದಿರುವಂತಹ ಪದ. ಆದ್ದರಿಂದ ಇದನ್ನು ಅನ್ವರ್ಥನಾಮ ಎಂದು ಕರೆಯುತ್ತೇವೆ. ಗುಣವಾಚಕಗಳು ವಸ್ತು, ವ್ಯಕ್ತಿ ಮೊದಲಾದವುಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳೆಲ್ಲ ಗುಣವಾಚಕ ಎನಿಸಿಕೊಳ್ಳುತ್ತವೆ. ಉದಾಹರಣೆಗೆ ಕಿರಿಯ, ದೊಡ್ಡ, ಸಣ್ಣ, ಕರಿಯ ಇತ್ಯಾದಿ. ಸಂಖ್ಯಾವಾಚಕಗಳು ಸಂಖ್ಯೆಯನ್ನು ಸೂಚಿಸುವ ಪದಗಳನ್ನು ಸಂಖ್ಯಾವಾಚಕ ಎನ್ನುತ್ತಾರೆ. ಉದಾಹರಣೆಗೆ 1 ಮೂಗು, 2 ಕಣ್ಣು, 100 ತಲೆ, 1000 ವರ್ಷ ಇತ್ಯಾದಿಗಳೆಲ್ಲ ಸಂಖ್ಯಾವಾಚಕಗಳು. ಇಲ್ಲಿ ವಸ್ತುವಿನ ಸಂಖ್ಯೆಯನ್ನು ತಿಳಿಸುತ್ತದೆ. ಸಂಖ್ಯೇಯ ವಾಚಕಗಳು ಸಂಖ್ಯೆಯಿಂದ ಕೂಡಿದ ಶಬ್ದಗಳಿಗೆ ಸಂಖ್ಯೇಯ ವಾಚಕಗಳು ಎನ್ನುತ್ತಾರೆ. ಉದಾಹರಣೆಗೆ 3ನೇಯವನು, 6ನೇಯವನು, 16ನೇಯದು ಇತ್ಯಾದಿ. ಪರಿಮಾಣವಾಚಕಗಳು ವಸ್ತುಗಳ ಸಾಮಾನ್ಯ ಅಳತೆ, ಗಾತ್ರ ಮೊದಲಾದವುಗಳನ್ನು ಹೇಳುವ ಶಬ್ದಗಳು ಪರಿಮಾಣವಾಚಕ ಎನಿಸುತ್ತದೆ. ಉದಾಹರಣೆಗೆ ಅಷ್ಟು, ಇಷ್ಟು, ಹಲವು, ಕೆಲವು ಇತ್ಯಾದಿಗಳು. ಪ್ರಕಾರವಾಚಕಗಳು ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳು ಪ್ರಕಾರವಾಚಕಗಳು. ಉದಾಹರಣೆಗೆ ಅಂತಹ ಮನೆ, ಇಂತಹ ವ್ಯಕ್ತಿ, ಎಂತಹವನು ಇತ್ಯಾದಿಗಳು. ದಿಗ್ವಾಚಕಗಳು ಅಂದರೆ ದಿಕ್ಕುಗಳನ್ನು ಸೂಚಿಸುವ ಪದಗಳು ದಿಗ್ವಾಚಕಗಳು. ಉದಾಹರಣೆಗೆ ಅತ್ತ, ಇತ್ತ, ಹಿಂದೆ, ಮುಂದೆ, ಮೇಲೆ, ಕೆಳಗೆ, ಆಚೆ, ಈಚೆ ಇವು ದಿಕ್ಕುಗಳನ್ನು ಸೂಚಿಸುವುದರಿಂದ ದಿಕ್ವಾಚಕಗಳು ಎಂದು ಕರೆಯಲ್ಪಡುತ್ತದೆ. ಭಾವವಾಚಕಗಳು ವಸ್ತುಗಳ ಅಥವಾ ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳು ಭಾವವಾಚಕಗಳು. ಉದಾಹರಣೆಗೆ ಹಿರಿಮೆ, ಬಿಳುಪು, ಆಟ, ನೋಟ ಇತ್ಯಾದಿ. ಇವು ವಸ್ತುವಿನ ಅಥವಾ ಕ್ರಿಯೆಯ ಭಾವನೆಯನ್ನು ಸೂಚಿಸುತ್ತದೆ. ಈಗ ನಾವು ಸರ್ವನಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಸರ್ವನಾಮಗಳೆಂದರೆ ನಾಮಪದದ ರೂಪಗಳಿಗೆ ಬದಲಾಗಿ ಬಳಸುವ ಪದಗಳು. ಇದರಲ್ಲಿ 4 ವಿಧಗಳಿವೆ. ಪುರುಷವಾಚಕ ಸರ್ವನಾಮಗಳು ನಾನು, ನಾವು ಎಂಬುವುದು ಮಾತನಾಡುತ್ತಿರುವವರನ್ನು ಸೂಚಿಸುತ್ತದೆ. ಇವು ಉತ್ತಮ ಪುರುಷ ಸರ್ವನಾಮಗಳು. ನೀನು, ನೀವು ಎಂಬುವುದು ಯಾರೊಂದಿಗೆ ಮಾತನಾಡುತ್ತಿದ್ದೇವೋ ಅವರನ್ನು ಸೂಚಿಸುತ್ತದೆ. ಇವು ಮಧ್ಯಮ ಪುರುಷ ಸರ್ವನಾಮಗಳು. ಮಾತನಾಡುವವರನ್ನು ಯಾರೊಂದಿಗೆ ಮಾತನಾಡುತ್ತಾರೋ ಅವರನ್ನು ಬಿಟ್ಟು ಮಿಕ್ಕ ಎಲ್ಲ ಜನರ ವಸ್ತುಗಳನ್ನು, ವಿಷಯಗಳನ್ನು ಸೂಚಿಸುವ ಸರ್ವನಾಮಗಳು ಪ್ರಥಮ ಪುರುಷ ಸರ್ವನಾಮಗಳು. ಉದಾಹರಣೆಗೆ ಅವನು, ಅವಳು, ಅವರು, ಅದು ಮೊದಲಾದವು. ಈ 3 ಬಗೆಯ ಸರ್ವನಾಮಗಳನ್ನು ಪುರುಷವಾಚಕ ಸರ್ವನಾಮಗಳೆಂದು ಕರೆಯುತ್ತಾರೆ. ಪ್ರಶ್ನಾರ್ಥಕ ಸರ್ವನಾಮಗಳು ಪ್ರಶ್ನೆಗಳನ್ನು ಕೇಳಲು ಬಳಸುವ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮಗಳೆಂದು ಹೇಳುತ್ತಾರೆ. ಯಾರು, ಯಾವಳು, ಏಕೆ, ಹೇಗೆ, ಎಲ್ಲಿ ಮೊದಲಾದವು ಪ್ರಶ್ನಾರ್ಥಕ ಸರ್ವನಾಮಗಳು. ನಿರ್ದೇಶಾತ್ಮಕ ಸರ್ವನಾಮಗಳು ನಾಮಪದಗಳಿಗೆ ವಿಶೇಷಣಗಳಾಗಿ ಬಳಸುವ ಸರ್ವನಾಮಗಳು ನಿರ್ದೇಶಾತ್ಮಕ ಸರ್ವನಾಮಗಳು. ಉದಾಹರಣೆಗೆ ಆ ಮನೆ, ಈ ಹುಡುಗ ಮೊದಲಾದವು. ಆತ್ಮಾರ್ಥಕ ಸರ್ವನಾಮ ತಾನು, ತಾವು, ತನ್ನ ಮೊದಲಾದ ರೂಪಗಳನ್ನು ಆತ್ಮಾರ್ಥಕ ಸರ್ವನಾಮಗಳೆನ್ನುವರು. ಮಾತಿನಲ್ಲಿ ತನ್ನದು, ತನ್ನ ಮನೆ, ತಾನು ಮೊದಲಾದವುಗಳನ್ನು ನಾವು ಬಳಕೆ ಮಾಡುತ್ತೇವೆ. ಇವು ಆತ್ಮಾರ್ಥಕ ಅಂದರೆ ಮಾತನಾಡುತ್ತಿರುವ ವ್ಯಕ್ತಿ ಸ್ವತಃ ತನ್ನನ್ನು ತಾನು ಸಂಬೋಧಿಸಿ ಮಾತನಾಡುವುದು. ಇದುವರೆಗೆ ನಾವು ಸರ್ವನಾಮಗಳು, ನಾಮಪದಗಳ ವಿಧಗಳು ಹಾಗೂ ನಾಮಪದಗಳೆಂದರೇನೆಂಬುದನ್ನು ತಿಳಿದುಕೊಂಡಿದ್ದೇವೆ. ಇವುಗಳೆಲ್ಲ ನಿಮಗೆ ಅರ್ಥವಾಗಿರಬಹುದೆಂದು ಭಾವಿಸುತ್ತಿದೆ. ಧನ್ಯವಾದಗಳು.